ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ SIR ಮಾಡೋದಕ್ಕೆ ನಮಗೆ 2002ರ ಎಲೆಕ್ಟ್ರಲ್ ರೋಲ್ ಆಗಿರ್ತಕ್ಕಂಥದ್ದು ಮತದಾರರ ಪಟ್ಟಿ ನಮಗೆ ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅವತ್ತು 2002ರಲ್ಲಿದ್ದಂತೆ ನಮಗೆ ನಮ್ಮ ಮತದಾರರು ಅಂದರೆ ನಮ್ಮ ಪೇರೆಂಟ್ಸ್ ಅವರ ಭಾಗದ ಸಂಖ್ಯೆ ಆಗಿರ್ಬೋದು, ಅವರು ಮತ ಹಾಕಿದ ಜಾಗದ ಭಾಗದ ಸಂಖ್ಯೆ ಅಥವಾ ಮತಗಟ್ಟೆಯ ಪಾರ್ಟ್ ನಂಬರು, ಆಮೇಲೆ ನಮಗೆ ಸೀರಿಯಲ್ ನಂಬರು ಅವೆಲ್ಲವೂ ಕೂಡ ಬೇಕಾಗುತ್ತೆ. ಅಥವಾ ಕಾನ್ಸ್ಟಿಟ್ಯುನ್ಸಿ ಏನಾದರೂ ಬದಲಾವಣೆ ಆಗಿದ್ರೆ ಅವೆಲ್ಲವೂ ಕೂಡ ಅದರಲ್ಲೇ ಇರುತ್ತೆ. ಜೊತೆಗೆ ಮತದಾರರ ಗುರುತಿನ ಚೀಟಿಯ ಸಂಖ್ಯೆ ಅವತ್ತಿದ್ದಂತೆ ಅದು ಕೂಡ ಇರಬೇಕಾಗುತ್ತೆ, ಅದನ್ನು ಕೂಡ ನಮಗೆ ಬೇಕಾಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಕೂಡ ನಮಗೆ ಈಗ ಬೇಕಾಗಿರುವಂಥದ್ದೇನು, ಎಲೆಕ್ಟ್ರಲ್ ರೋಲ್ ಆಫ್ 2002 ಈ ವರ್ಷದ ನಮಗೆ ಎಲೆಕ್ಟ್ರಲ್ ರೋಲ್ ಬೇಕಾಗುತ್ತೆ, ಮತಪಟ್ಟಿ ನಮಗೆ ಬೇಕಾಗಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಬಹಳಷ್ಟು ಜನರು ಅವತ್ತು ಇಲ್ಲದೆ ಇರೋದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಗಿನ ಪಟ್ಟಿಯನ್ನೇ ಹಾಕ್ಕೊಡ್ತಾರೆ. ಇದು ನಿಮಗೆ ರಿಜೆಕ್ಟ್ ಆಗಿ ನಿಮಗೆ ಚುನಾವಣಾ ಆಯೋಗದಿಂದ ನೀವು ಇದನ್ನು ಮಾಡಿಲ್ಲ ಅನ್ನೋವಂಥದ್ದನ್ನು ನೋಟಿಸ್ ಬರುತ್ತೆ. ಹಾಗಾಗಿ ನಾವೇನು ಮಾಡೋಣ, ಫಸ್ಟ್ ಆಪ್ಷನ್ ಇರೋವಂಥದ್ದು ನಾವು ಆನ್ಲೈನಲ್ಲಿ ತಗೊಳ್ಳೋದು. ಅದು ಆನ್ಲೈನಲ್ಲಿ ಸಿಗಲಿಲ್ಲ ಅಂದಾಗ ಬೇರೆದು ಇನ್ನೊಂದು ಇರುತ್ತೆ. ಸೊ ನಾವು ಈ ಗೂಗಲಲ್ಲಿ ನಾವೇನು ಮಾಡೋಣ, co.karnataka.government.in ವೋಟರ್ ಲಿಸ್ಟ್ 2002 ಈ ಒಂದು ವೆಬ್ಸೈಟಲ್ಲಿ ನಾವು ಆ ಮಾಹಿತಿಯನ್ನು ತಗೋಬಹುದಾಗುತ್ತೆ. ಸೊ ವೆಯ್ಟ್ ಮಾಡೋಣ. co.karnataka.government.in ಅಂತ ಫಸ್ಟಿಗೆ ಬರುತ್ತೆ ನೋಡ್ರಿ, ವೋಟರ್ ಲಿಸ್ಟ್ ಆಫ್ 2002 ಅನ್ನೋ ಅಂಥದ್ದು ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಜಸ್ಟ್ ವೇಟ್. ಕ್ಲಿಕ್ ಮಾಡಿದರೆ ನಮಗೆ CO ಕರ್ನಾಟಕ ಅಂತ, ಕರ್ನಾಟಕ ಸರ್ಕಾರ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದರೆ ನಮಗೆ ಈ ಪೇಜ್ ಓಪನ್ ಆಗುತ್ತೆ. ಆ್ಯಕ್ಚುಲಿ ಇದು ಹೋಮ್ ಪೇಜು, ಮುಖ್ಯ ಚುನಾವಣಾ ಅಧಿಕಾರಿ ಕರ್ನಾಟಕ ಅವರ ಹೋಮ್ ಪೇಜ್ ಆಗಿರುತ್ತೆ. ಸೊ ಇಲ್ಲಿ ಎಲೆಕ್ಟ್ರಲ್ ರೋಲ್ 2002, ಆಮೇಲೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026 ಇದೆಲ್ಲ ಇದೆ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲೆಕ್ಟ್ರಲ್ ರೋಲ್ 2002. ಅದರಲ್ಲಿ 2 ಆಪ್ಷನ್ಗಳಿದ್ದಾವೆ. ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟ್ರಲ್ ರೋಲ್ ಅಂತ ಇದೆ, ಇನ್ನೊಂದು ವ್ಯೂ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತ ಇದೆ. ಮೊದಲನೇ ಆಪ್ಷನನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನಂದರೆ ಸರ್ಚ್ ಬೈ ಎಲೆಕ್ಟ್ರಲ್ ಡೀಟೇಲ್ಸ್ ಅಂತ ಇದೆ, ಇನ್ನೊಂದು ಸರ್ಚ್ ಇನ್ SIR ಈ ರೋಲ್ ಅಂತ ಇದೆ. ಸೊ ಎರಡರಲ್ಲಿ ನೀವು ಈ ಎರಡನೇ ಆಪ್ಷನನ್ನು ತಗೋಬೇಕಾಗುತ್ತೆ. ಸರ್ಚ್ ಇನ್ ಲಾಸ್ಟ್ ಈ SIR ಈ ರೋಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದೆ. ಸೆಲೆಕ್ಟ್ ಯುವರ್ ಸ್ಟೇಟ್ ಅನ್ನೋ ಅಂಥದ್ದನ್ನು ನೀವು ಇದನ್ನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನೀವು ಬೇರೆ ಸ್ಟೇಟ್ ಆಗಿದ್ದರೆ ಬೇರೆ ಸ್ಟೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಕೊಡಿ. ವ್ಯೂ ಕೊಟ್ಟಾಗ ಎಲೆಕ್ಟ್ರಲ್ ರೋಲ್ 2002 ಅಂತ ಬರುತ್ತೆ, ಕರ್ನಾಟಕ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಅಂತ ಬರುತ್ತೆ. ವ್ಯೂ ಆಮೇಲೆ ಡೌನ್ಲೋಡ್ ಎಲೆಕ್ಟ್ರಲ್ PDF ಅಂತ ಎಲ್ಲ ಇದೆ. ಸೊ ಇಲ್ಲಿ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ವಿಧಾನಸಭಾ ಕ್ಷೇತ್ರವನ್ನು ನೀವು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಯನ್ನು ತಗೊಳ್ಳಿ. ಅದಾದಮೇಲೆ ಪಾರ್ಟ್ ನಂಬರ್ ನಮಗೆ ಗೊತ್ತಿಲ್ವೇ, ಪಾರ್ಟ್ ನಂಬರು ಅವತ್ತಿದ್ದಂತಹ ಪಾರ್ಟ್ ನಂಬರ್ ಗೊತ್ತಿಲ್ಲ, ಇವತ್ತಿರುವಂಥ ಪಾರ್ಟ್ ನಂಬರ್ ಗೊತ್ತು, ಬಟ್ ಬದಲಾವಣೆ ಆಗಿರ್ಬೋದು ಅಥವಾ ಆಗಿಲ್ದೇನೂ ಇರ್ಬೋದು. ಹಾಗಾಗಿ ನಮಗೆ ಗೊತ್ತಿಲ್ಲದೆ ಹೋದರೆ ನಾವು ಎಲ್ಲಿಂದ ತಗೊಳ್ಳೋದಪ್ಪ ಇದನ್ನು, ಪಾರ್ಟ್ ನಂಬರ್ ನಮಗೆ ಗೊತ್ತಿಲ್ಲದೆ ಇರೋದನ್ನು. ಮತ್ತೆ ನಾವೇನು ಮಾಡಬೇಕು, ಪುನಃ ಪಾರ್ಟ್ ನಂಬರ್ ತಿಳ್ಕೊಳ್ಳೋದಕ್ಕೆ ವಾಪಸ್ ಹೋಗಬೇಕಾಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಇತ್ತಲ್ಲ ಆಗಲೇ, ಈ ಪೇಜಲ್ಲಿ ನಾವು ಪಾರ್ಟ್ ನಂಬರನ್ನು ತಗೋಬೇಕಾಗುತ್ತೆ. ಸ್ಟೇಟ್ ತಗೊಳ್ಳಿ, ಕರ್ನಾಟಕ ಅಂತ ತಗೊಳ್ತೀನಿ. ತದನಂತರ ಡಿಸ್ಟ್ರಿಕ್ಟ್ ತಗೊಳ್ಳಿ, ನಿಮ್ಮ ಯಾವ ಜಿಲ್ಲೆ ಇರುತ್ತೋ ಆ ಜಿಲ್ಲೆನ ತಗೊಳ್ಳಿ. ಆಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ 2002ರಲ್ಲಿ ಇರೋಂಥದ್ದನ್ನು ತಗೊಳ್ಳಿ. ಇಲ್ಲಿ ಪೋಲಿಂಗ್ ಸ್ಟೇಷನ್ ನಂಬರ್ ನೇಮ್ ಅಂತ ಇದೆಯಲ್ಲ, ಇದೇ ನಮಗೆ ಬೇಕಾಗಿರೋದು. ಈಗ ಇಲ್ಲಿ ನೋಡಿ 1ರಿಂದ ಬರುತ್ತೆ, ಆ 1, 2, 3 ಇದೆಯಲ್ಲ, ಅದೇ ನಮಗೆ ಇಲ್ಲಿ ಪಾರ್ಟ್ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಊರಿನ ಹೆಸರು, ನಮ್ಗೆ ಅವತ್ತು ವೋಟ್ ಹಾಕಿದಂತಹ ಊರಿನ ಅಥವಾ ಶಾಲೆ ಹೆಸರು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ನೀವು ಆ ನಂಬರ್ ನೋಡ್ಕೊಳ್ಳಿ. ಸೊ ಇಲ್ಲಿ ನಂಬರ್ 12 ಅಂತ ಇದೆ ನೋಡಿ. ಸೊ ಅದನ್ನು ನಾನು ನೋಡ್ಕೊಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ತಾ ಇದ್ದೀನಿ, ನಂಬರ್ 12. ಈಗ ನಾವು ಆ 12 ಬೇಕಾಗಿತ್ತು ನಮಗೆ ಅಷ್ಟೇ. ಸೊ ಈಗ 12 ತಿಳ್ಕೊಂಡ್ವಿ. ಸರ್ಚ್ ಇನ್ SIR ಅಂತ ಇದೆ, ಅದನ್ನು ತಗೊಳ್ತೀವಿ. ಮತ್ತೆ ಪುನಃ ವಾಪಸ್ ಬರೋಣ. ಕರ್ನಾಟಕ ವ್ಯೂ ಕೊಡಿ. ಇಲ್ಲಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆ, ಯಾವ ಜಿಲ್ಲೆಯಲ್ಲಿ 2002ರಲ್ಲಿ ವೋಟರ್ ಲಿಸ್ಟ್ ಇತ್ತು ನಿಮ್ಮದು, ಅಥವಾ ವೋಟ್ ಹಾಕಿದ್ರಿ ಅನ್ನೋವಂಥದ್ದನ್ನು ತಗೊಳ್ಳಿ. ಯಾವ ತಾಲೂಕು ಅಂತ ತಗೊಳ್ಳಿ. ಅದಾದಮೇಲೆ ಪಾರ್ಟ್ ನಂಬರ್ ಈಗ ಗೊತ್ತಾಯ್ತು ನೋಡಿ, ಅಲ್ಲಿ ಕ್ಲಿಕ್ ಮಾಡಿದರೆ ನಮಗೆ 1, 2, 3, 4 ಬರುತ್ತೆ. ಅಲ್ಲಿ ನಮ್ಮ ಪಾರ್ಟ್ ನಂಬರ್ ಯಾವುದಿದೆಯೋ ಅದನ್ನು ನೀವು ತಗೋಬೇಕಾಗತ್ತೆ.
ಸೊ ಈಗ 9+4 ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚಾವನ್ನು ಇಲ್ಲಿ ಕೋಡನ್ನು ಎಂಟ್ರಿ ಮಾಡಿ ವ್ಯೂ ಆರ್ ಡೌನ್ಲೋಡ್ ಅಂತ ಇದೆ ನೋಡಿ, ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಗ್ತಾ ಇದೆ. ಬಟ್ ನಿಮಗೆ ಇಲ್ಲಿ ನಮ್ಮ ಪೇಜಲ್ಲಿ ಆ ಲಿಸ್ಟನ್ನು ನಾನು ನಿಮಗೆ ತೋರಿಸೋದಿಲ್ಲ, ಹಾಗಾಗಿ ಬರೀ ಇದನ್ನೇ ಇದೆ. ನೀವು ವ್ಯೂ ಆರ್ ಡೌನ್ಲೋಡ್ PDF ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಇದು ನಾವು ಹೇಗೆ 2002ರ ಮತಪಟ್ಟಿಯನ್ನು ನಾವು ಹೇಗೆ ತಗೊಳ್ಳೋದು ಅನ್ನುವಂಥದ್ದನ್ನು ನಾನು ಬಹಳ ಸರಳವಾಗಿ ಸಂಪೂರ್ಣವಾಗಿ ಹೇಳಿದ್ದೀನಿ. ಈ ಮಾಹಿತಿಯಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಮಸ್ಯೆಯನ್ನು ಹಾಕಿದರೆ ನಾವು ಅದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.